ಗೈಸ್, ದಿಸ್ ಇಸ್ ಭೂಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತಿನ ವೀಡಿಯೋನ ಊರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ನೈಟೇ ನಾನು ಊರಿಗೆ ಬಂದೆ ಬಿಕಾಸ್ ಇವತ್ತು ನಮ್ಮ ಅಕ್ಕ ಅಂದರೆ ನಮ್ಮ ಮಾವಾರ ಮಗಳು ನನಗೆ ಅಕ್ಕ ಆಗಬೇಕು. ಅವ್ರ ಹಸ್ಬೆಂಡ್ ಬರ್ಡೇ ಇತ್ತು ಮತ್ತು ಅಕ್ಕನ ಬರ್ಡೇನೂ ಕೂಡ ಆಗಿತ್ತು. ಸೊ ಹಾಗಾಗಿ ಒಟ್ಟಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ವಿ. ನಾನು ಅಕ್ಕ ಕನಕಪುರ ರೀಚ್ ಆಗಿದ್ದು ಆಲ್ಮೋಸ್ಟ್ 9:30 ಆಗಿತ್ತು, ನೈಟ್ ಅನಿಸುತ್ತೆ, ಸ್ಯಾಟರ್ಡೆ. ಸೊ ಬಂದು ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ಅಂದರೆ ಕೇಕ್ ಎಲ್ಲ ಕಟ್ ಮಾಡಿ ನಾವೆಲ್ಲ ಊಟ ಮಾಡಿ ಮಾತಾಡಿ ಮಲ್ಕೊಂಡದ್ದು 12 ಗಂಟೆ ಆಯಿತು. ಸುಮಾರಷ್ಟು ಪ್ಲ್ಯಾನ್ ಮಾಡಿದ್ವಿ. ಕೊನೆಗೆ ಫೈನಲ್ ಆಗಿದ್ದು ನಮ್ಮ ಕನಕಪುರ ಹತ್ರ ಇರೋ SRS ಬೆಟ್ಟ. ಅದು ರಾಮನಗರಕ್ಕೆ ನಿಯರ್ ಆಗುತ್ತೆ. ನಮ್ಮ ಕನಕಪುರದಿಂದ 120 ಮಿನಿಟ್ಸ್ ಜರ್ನಿ ಅಂತ ಅನಿಸುತ್ತೆ ಅಷ್ಟೇ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಮಲ್ಕೊಂಡ್ವಿ. ನಾವು ಮಲಗಿದಾಗಲೇ 12 ಗಂಟೆ ಆಗಿತ್ತು. ಮತ್ತೆ ಬೆಳಗ್ಗೆ ಬೇಗ ಎದ್ದು ಆಲ್ಮೋಸ್ಟ್ 4:30ಗೆಲ್ಲ ಎದ್ದು ರೆಡಿಯಾಗಿ ಸ್ನಾನ ಮಾಡಿ ಎಲ್ಲರೂ ರೆಡಿ ಆಗೋಷ್ಟರಲ್ಲಿ 6:30 ಆಯಿತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ನಾವು ಅಂದ್ಕೊಂಡ್ವಿ ಅಲ್ಲಿ ಬೇಗನೆ ಅಲೋ ಮಾಡ್ತಾರೆ. ಅದೊಂದು ಟ್ರಕ್ ಮಾಡೋ ಅಂಥ ಪ್ಲೇಸ್. ಓಕೆ, 20 to 30 ಮಿನಿಟ್ಸ್ ಆಗುತ್ತೆ ಟ್ರಕ್ ಮಾಡಿದ್ರೆ. ಸೊ ನಮಗೆ ಗೊತ್ತಿರೋ ಹಾಗೆ ಮೊದಲೆಲ್ಲ ಬೇಗನೆ ಬಿಡ್ತಾಯಿದ್ರು, ರಿಸ್ಟ್ರಿಕ್ಷನ್ ಎಲ್ಲ ಏನಿರಲಿಲ್ಲ. ಬಟ್ ಇವಾಗ ತುಂಬಾ ರಿಸ್ಟ್ರಿಕ್ಷನ್ ಇದೆ. ಲೈಕ್ 8 ಗಂಟೆ ಗಂಟ ಬಿಡಲ್ಲ. ಸೊ ನೀವು ಯಾರಾದರೂ ಹೋಗೋರಿದ್ರೆ ಪ್ಲ್ಯಾನ್ ಮಾಡಿದರೆ ಅರ್ಲಿ ಮಾರ್ನಿಂಗ್ ಹೋಗಬೇಡಿ. ಬಟ್ ಬೇರೆ ಎಲ್ಲಾದರೂ ಪ್ಲ್ಯಾನ್ ಮಾಡಿದ್ರೆ ಅರ್ಲಿ ಮಾರ್ನಿಂಗ್ ಹೋಗಿ. ಯಾಕೆಂದರೆ ನಾವು ಬೆಂಗಳೂರಲ್ಲಿದ್ದು ಬರೀ ಈ ಟ್ರಾಫಿಕ್ಕು, ಈ ಬಿಲ್ಡಿಂಗು, ಈ ಜಂಜಾಟದಲ್ಲಿ ಇದನ್ನೇ ನೋಡ್ಕೊಂಡಿರ್ತೀವಿ. ಮಾರ್ನಿಂಗ್ ವ್ಯೂ ಹೆಂಗಿದೆ ನೋಡಿ ನಮ್ಮ ಕನಕಪುರ ಅಥವಾ ನಮ್ಮ ಹೋಮ್ ಟೌನು. ನಿಜವಾಗ್ಲೂ ಈ ಒಂದು ವ್ಯೂ ನೋಡೋಕ್ಕೇ ಹೋಗಬೇಕು ಬೆಳಗ್ಗೆಲಿ. ಕಾರಲ್ಲಿ ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ನೇಚರ್ನ ಎಂಜಾಯ್ ಮಾಡ್ತೀನಿ ಅಂದರೆ ಯು ಕ್ಯಾನ್ ಗೋ ಫಾರ್ ಕಾರ್. ಬಟ್ ನೀವೇನಾದರೂ ನೇಚರ್ನ ಫೀಲ್ ಮಾಡ್ತೀನಿ ಅಂದರೆ ನೀವು ಬೈಕಲ್ಲಿ ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಾವು 2 ಬೈಕಲ್ಲಿ ಹೋಗಿದ್ವಿ. ಸೊ ನಾವು ಬೇಗನೆ ಹೋದ್ವಿ. ಲೈಕ್ 7ಗೆಲ್ಲ ರೀಚ್ ಆದೋ ಅಂತ ಅನಿಸುತ್ತೆ ಪ್ಲೇಸ್ನ. ಬಟ್ ಅವ್ರು ಹೇಳಿದ್ರು ಇವಾಗ ನಿಮಗೆ ಅಲೋ ಮಾಡಲ್ಲ. ಸೊ ನೀವು 8 o'clockಗೆ ಹೋಗಬೇಕು, ಅಲ್ಲಿವರೆಗೂ ಯಾರನ್ನು ಬಿಡಲ್ಲ ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋದಂತ ಹೇಳಿ ತಿಂಡಿ ಯಾರು ಮಾಡೋಣ ಅಂತ ಹೇಳಿ ಇಲ್ಲೇ ನಿಯರ್ ಬೈ ತಿಂಡಿ ಮಾಡೋಕ್ಕೆ ಜಾಗ ಇದೆ, ಅಂದರೆ ಹೋಟೆಲ್ ಇದೆ. ನೀವು ಅಲ್ಲೇ ತಿಂಡಿ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿತ್ತು. ಓಕೆ, ಟೇಸ್ಟ್ ಎಲ್ಲ ಮನೆ ಫುಡ್ ಥರನೇ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಟೀ ಮತ್ತು ಅಲ್ಲಿ ಫುಡ್ ಕೂಡ ನಮ್ಮ ಮನೇಲಿ ಯಾವ ಥರ ಫೀಲ್ ಆಗ್ತದೆ ಅದೇ ಥರ ಫೀಲ್ ಆಯಿತು. ಫುಡ್ ಔಟ್ ಕೊಡ್ಬೋದು ನನ್ನ ಪ್ರಕಾರ. ಫುಡ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ತೀನಿ ಅಂತ ಅಂದರೆ, ನಾವು ಸುಮಾರಷ್ಟು ಸಲ ಟ್ರೈ ಮಾಡಿರ್ತೀವಿ. ಒಂದೊಂದು ಕಡೆ ಓವರ್ ಮಸಾಲೆ ಹಾಕ್ಬಿಟ್ಟಿರ್ತಾರೆ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿಲ್ಲ ಇರಲ್ಲ. ಬಟ್ ಇಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು. ನನಗಲ್ಲ, ಅಲ್ಲಿ ನಾವು ಹೋಗಿರೋರ್ಗೆಲ್ಲರಿಗೂ ಇಷ್ಟ ಆಯಿತು. ಅದಾದಮೇಲೆ ಇನ್ನೂ ಟೈಮ್ ಇತ್ತು. ಸೊ ನಾವು ಹಾಗಾಗಿ ಫೋಟೋಸು ವೀಡಿಯೋಸ್ ಇದನ್ನೆಲ್ಲ ತೊಗೋತಾ ಇದ್ವಿ. ಫಸ್ಟು ನಮ್ಮ ಗಾಡಿನೇ ಹೋಯ್ತು, ಅಂದರೆ ಅಣ್ಣನೇ ಡ್ರೈವ್ ಮಾಡ್ಕೊಂಡು ಹೋದರು. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಅದಾದಮೇಲೆ ನಮ್ಮನ್ನೇ ಫಾಲೋ ಮಾಡಿಕೊಂಡು ಒಂದು 3-4 ನಾಯಿ ಬರ್ತಾಯಿದ್ದೋ ಪಾಪ, ಅದಕ್ಕೆ ಬಿಸ್ಕೆಟ್ ತಂದು ಹಾಕಿ ಅದಾದಮೇಲೆ ನಾವು ಟ್ರಕ್ನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಮಗೆ ಆ ಬೆಟ್ಟದ ಮೇಲುಗಡೆ ಹೋಗೋಕ್ಕೆ ಸ್ವಲ್ಪ ಬೈಕಲ್ಲೇ ಹೋಗ್ಬೋದು ನೀವು, ಇಲ್ಲಾಂದರೆ ಮೆಟ್ಲು ಕೂಡ ಇರುತ್ತೆ, ಮೆಟ್ಲು ಕೂಡ ಹತ್ಕೊಂಡು ಹೋಗ್ಬೋದು. ಅಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ನಿಮ್ಮ ಶೂ ಅಥವಾ ಸ್ಲಿಪ್ಪರ್ ಏನಿದೆ ಅದನ್ನೆಲ್ಲ ಅಲ್ಲೇ ಬಿಟ್ಟು ಕೈ ಕಾಲು ತೊಳ್ಕೊಂಡು ಹೋಗಬೇಕು. ಫಸ್ಟು ದೇವಸ್ಥಾನ ಸಿಗುತ್ತೆ, ಭೀಮೇಶ್ವರ ಟೆಂಪಲ್ಲು. ಅಲ್ಲಿ ಇನ್ನೂ ಓಪನ್ ಆಗಿರಲಿಲ್ಲ. ಓಕೆ, ನಾವೇ ಫಸ್ಟ್ ಹೋಗ್ತಾ ಇರೋದ್ರಿಂದ ಓಪನ್ ಏನೂ ಮಾಡಿರಲಿಲ್ಲ. ಸೊ ಹಾಗೆ ಕೈ ಮುಕ್ಕೊಂಡು ಟ್ರಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಟ್ರಕ್ ಕೂಡ. ಬೆಳಗ್ಗೆ ಯಾರೂ ಇರಲ್ಲ, ಸೊ ಆರಾಮ್ಸೆ ಟ್ರಕ್ ಮಾಡ್ಬೋದು. ಬಟ್ ಸೇಫಾಗಿ ಬನ್ನಿ, ಕೆಲವೊಂದು ಸಲ ಸೇಫ್ಟಿ ಕೂಡ ಇರಲ್ಲ. ಸೊ ಬಿ ಕೇರ್ಫುಲ್. ಓಕೆ, ಯಾರಾದರೂ ಬರ್ತೀನಿ ಅಂದರೆ ಗ್ರೂಪ್ ವೈಸ್ ಬನ್ನಿ, ಇಂಡಿವಿಜುವಲ್ ಬರೋದು ಅಷ್ಟೊಂದು ಸೇಫ್ ಅಲ್ಲ. ಬೆಳಗ್ಗೆ ಇನ್ನೂ ಒಂದು 6 ಗಂಟೆಲೇ ಟ್ರಕ್ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವಾಗೆಲ್ಲ ಕರಡಿ ಮತ್ತು ಕಾಡು ಪ್ರಾಣಿಗಳು ಕಾಟ ಇರೋದ್ರಿಂದ ನಮಗೆ 6:30 ಹಾಗೆಲ್ಲ ಬಿಡಲ್ಲ. ಆಲ್ಮೋಸ್ಟ್ 8 o'clock ಆಗಿರಲೇಬೇಕು. ಅಲ್ಲಿವರೆಗೂ ಗೇಟ್ ಕೂಡ ಓಪನ್ ಮಾಡಲ್ಲ, ಸೆಕ್ಯೂರಿಟಿ ಕೂಡ ಅಲ್ಲೇ ಇರ್ತಾರೆ. ಸೊ ಬರೋರು ಯಾರಾದರೂ ಇದ್ದರೆ 8 o'clock ಮೇಲೆ ಬನ್ನಿ. ಸುಮಾರಷ್ಟು ಜನ ಬಂದಿದ್ದರು. ಓಕೆ, ಅವರೆಲ್ಲ ಹಾಡು ಹಾಕ್ಕೊಂಡು ಹುಡುಗರು ಗ್ರೂಪ್ ಎಲ್ಲ ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ನಾವು 5 ಜನ ಹೋಗಿದ್ವಿ. ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಅಂದರೆ ಯಾರಿಗಾದರೂ ಟ್ರಕ್ ಅಭ್ಯಾಸ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಮೆಟ್ಲೆಲ್ಲ ಮಾಡಿದ್ದಾರೆ. ತುಂಬ ಏನು ಬೆಟ್ಟನೇ ಇರಲ್ಲ, ಅಲ್ಲಿ ಮೆಟ್ಲೆಲ್ಲ ಮಾಡಿದ್ದಾರೆ. ಆಲ್ಮೋಸ್ಟ್ ಸೇಫು.
ಆರಾಮ್ಸೆ ಟ್ರೆಕ್ ಮಾಡ್ಬೋದು. ಫಸ್ಟ್ ಟೈಮ್ ಟ್ರೆಕ್ ಮಾಡ್ತಾಯಿದ್ರು, ನೀವು ಆರಾಮ್ಸೆ ಈ ಒಂದು ಪ್ಲೇಸ್ನ ಟ್ರೆಕ್ ಮಾಡ್ಬೋದು. ಈ ಒಂದು ಪ್ಲೇಸ್ ಹೆಸರು ಬಂದು ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ, ಅವೇರಳ್ಳಿ ಹತ್ರ ಬರುತ್ತೆ. ರಾಮನಗರದಿಂದ ಒಂದು 10 ನಿಮಿಷ ಅನಿಸುತ್ತೆ, ಕನಕಪುರದಿಂದ ಒಂದು 20 to 30 ಮಿನಿಟ್ಸ್ ಆಗುತ್ತೆ. ಬೈಕ್ ಕೂಡ ಹೋಗುತ್ತೆ, ಕಾರು, ಬಸ್ ಕೂಡ ಅವೇರಳ್ಳಿ ಗೇಟಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ ನೀವು ಆಟೋ ಮಾಡಿಕೊಂಡು ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ಬೋದು. ನಾವು ಈ ಒಂದು ಬೆಟ್ಟದ ಒಂದು 20 to 25 ಮಿನಿಟ್ಸ್ ಇನ್ನೂ ಬೇಗನೆ ಹತ್ಬೋದು, ಬಟ್ ನಾವು ಫೋಟೋ ವಿಡಿಯೋ ಆಮೇಲೆ ಮಾತಾಡಿಕೊಂಡು ನಿಧಾನಕ್ಕೆ ಹತ್ತಿದ್ವಿ. ಸೊ ಸಖತ್ ಫನ್ ಇತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ ಬೆಟ್ಟ ಹತ್ಬೇಕಾರೆ. ವ್ಲಾಗ್ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಬೆಟ್ಟನ ಹತ್ತುತ್ತಾ ಇದ್ದೀವಿ ನೋಡಿ. ನಾನು ಪ್ರೀತಿ ಸುಮಾರಷ್ಟು ಸಲ ಮದುವೆ ಆಗೋಕ್ಕಿಂತ ಮುಂಚೆ, ಅವಳು ಮದುವೆ ಆಗೋಕ್ಕಿಂತ ಮುಂಚೆ ಕೆಲವೊಂದು ಕಡೆ ಹೋಗ್ತಾ ಇದ್ವಿ. ಓಕೆ, ಎಲ್ಲಿ ಬೇಕಾರಲ್ಲಿ ಹೋಗೋದು, ಏನು ಬೇಕಾದ್ರೂ ತಿನ್ನೋದೆಲ್ಲ ಮಾಡ್ಬೋದಾಗಿತ್ತು. ಮದುವೆ ಆದಮೇಲೆ ಅವ್ರದ್ದೇ ಆದ ಸಂಸಾರ ಅಥವಾ ಅವ್ರದ್ದೇ ಆದ ಫ್ಯಾಮಿಲಿ ಆಗೋದ್ರಿಂದ ಎಲ್ಲೂ ಹೋಗೋಕ್ಕಾಗಲ್ಲ. ನಾನು ವರ್ಕಿಂಗ್ ಇರೋದ್ರಿಂದ ಯಾವಾಗೂ ಏನು ರಜೆ ಏನು ಕೊಡೋಲ್ಲ. ಸೊ ಹಾಗಾಗಿ ಈ ರೀತಿ ನಾವು 5 ಜನನೂ, ಅಂದರೆ ಅಕ್ಕ, ಅಣ್ಣ ಮತ್ತು ಪ್ರೀತಿ ಅವ್ರ ಹಸ್ಬೆಂಡು, ನಾನೆಲ್ಲರೂ ಹೋಗಿ ನಂಗೆ ನೆನಪೇ ಇಲ್ಲ ಅನಿಸುತ್ತೆ, ಎಲ್ಲೂ ಜಾಸ್ತಿ ಓಡಾಡೇ ಇಲ್ಲ. ನಾನು ಪ್ರೀತಿ ಸುಮಾರು ಸಲ ಬೇರೆ ಕಡೆ ಎಲ್ಲ ಓಡಾಡಿದ್ದೀವಿ, ಬಟ್ ಈ ಥರ ಗ್ಯಾಂಗಲ್ಲಿ ಅಂದರೆ ಗುಂಪು ಮಾಡಿಕೊಂಡು ಯಾವತ್ತೂ ಹೋಗಿಲ್ಲ. ಸೊ ಇದೊಂಥರ ಸಕ್ಕತ್ತಾಗಿತ್ತು ಟ್ರೆಕ್. ಇದು ಮಾಡಿ 1 ವೀಕ್ ಆಯಿತು, ನನಗೆ ಇನ್ನೂ ಆ ಮೆಮೊರೀಸ್ ಹಾಗೆ ಇದೆ. ಆ್ಯಂಡ್ ವ್ಯೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮಾತಲ್ಲಿ ಹೇಳೋದಲ್ಲ, ನೀವು ನೋಡಿ ಹೆಂಗಿದೆ ಅಂತ. ಅದಲ್ಲದೆ ಏನಂದರೆ ಸುಮಾರು ದಿನ ಆದಮೇಲೆ ನಾವೆಲ್ಲ ರೀಲ್ಸ್ ಮಾಡಿದ್ದೀವಿ, ಅದೊಂದು ಫನ್ನು. ಅಂದರೆ ಅಣ್ಣ ಅವರೆಲ್ಲ ಬರಲ್ಲ ರೀಲ್ಸ್ ಎಲ್ಲ ಮಾಡೋಕ್ಕೆ. ಪ್ರೀತಿ ನಾವು ಮಾಡ್ಬೋದು, ಅಣ್ಣ ಅವರೆಲ್ಲ ಬರಲ್ಲ. ಬಟ್ ಈ ಸಲ ಅವರು ಕೂಡ ಬಂದಿದ್ದರು, ಅದಂತೂ ಸಕ್ಕತ್ತಾಗಿತ್ತು. ಸುಮಾರಷ್ಟು ಟೇಕ್ನ ತಗೊಂಡು ನಾವು ಕೂಡ ರೀಲ್ಸ್ ಮಾಡಿದ್ದೀವಿ. ಅದು ಅಪ್ಲೋಡ್ ಕೂಡ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ, ನಿಮಗೆ ಫ್ರೀ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು. ಮತ್ತು ಇದಕ್ಕೆ ತುಂಬ ಇತಿಹಾಸ ಇದೆ, ನಂಗೆ ಅಷ್ಟೊಂದು ಇತಿಹಾಸದ ಬಗ್ಗೆ ಗೊತ್ತಿಲ್ಲ. ಸೊ ಯಾರಾದ್ರು ಗೊತ್ತಿದ್ದರೆ ನನಗೆ ಗೊತ್ತಾದರೆ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಏನಾದರೂ ಹೋದಾಗ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಇಲ್ಲಿ ಕೊಳ ಇರುತ್ತೆ, ಇಲ್ಲಿ ಯಾವಾಗೂ ಕೂಡ ನೀರಿರುತ್ತೆ ಅಂತ ಹೇಳ್ತಾರೆ. ವರ್ಷ ಪೂರ್ತಿ ಇಲ್ಲಿ ನೀರಿರುತ್ತೆ, ನೀರು ಯಾವತ್ತೂ ಇಂಗಲ್ಲ ಅಂತ ಹೇಳ್ತಾರೆ. ರೀಸನ್ ನನಗೆ ಗೊತ್ತಿಲ್ಲ. ಮತ್ತು ಇಲ್ಲಿ ದೇವಸ್ಥಾನ ಓಪನ್ ಆಗೋದು ಬಂದು 9:30 ಅನಿಸುತ್ತೆ. 9 o'clock ಮೇಲೆ ಟೆಂಪಲ್ ಓಪನ್ ಆಗುತ್ತೆ. ಏನಂದರೆ ಬೆಟ್ಟನ ಹತ್ತಿ ಮತ್ತೆ ಕೆಳಗಡೆ ಇಳಿಬೇಕು ನಾವು ಟೆಂಪಲ್ಗೆ ಹೋಗ್ತೀವಿ ಅಂತ ಅಂದರೆ. ಈ ಒಂದು ಬೆಟ್ಟನ ನೀವು ಟ್ರಕ್ ಮಾಡಿದ್ರೆ 2 ವ್ಯೂ ಪಾಯಿಂಟ್ ಸಿಗುತ್ತೆ. ಲೈಕ್ ಒಂದು ನೇಚರ್ನ ಎಂಜಾಯ್ ಮಾಡ್ಬೋದು, ಇನ್ನೊಂದು ದೇವ್ರ ದರ್ಶನ ಕೂಡ ಮಾಡ್ಬೋದು. ಗರ್ಭಗುಡಿ ಒಳಗಡೆ ಫೋನ್ ಅಲೋ ಮಾಡಲ್ಲ. ಇಲ್ಲಿ ಮೂರ್ತಿ ಆಗಲಿ ವಿಗ್ರಹ ಆಗಲಿ ಇರಲ್ಲ, ಕಲ್ಲಲ್ಲೇ ದೇವರು ಉದ್ಭವ ಆಗಿರುತ್ತೆ ರೇವಣಸಿದ್ದೇಶ್ವರ ಅವರು. ಸೊ ಹಾಗಾಗಿ ಇಲ್ಲಿ ಪೂಜೆ ಟೈಮ್ ಬಂದು ಅಲ್ಲಿ ಟೈಮಿಂಗ್ಸ್ ಹಾಕಿರ್ತಾರೆ. ಮಾರ್ನಿಂಗ್ 9 to 12 o'clock ಅನಿಸುತ್ತೆ, ಮತ್ತು 2 to 4 ಅಂತ ಅನಿಸುತ್ತೆ. ಲಾಸ್ಟ್ 4 o'clock, ಅದಾದಮೇಲೆ ಬೆಟ್ಟ ಓಪನ್ ಇರಲ್ಲ. ಸೊ ನೀವು ಏನಾರು ಥಿಂಗ್ಸ್ ತರ್ತೀನಿ ಅಂದರೆ ಕೇರ್ಫುಲ್ಲಾಗಿ ತೊಗೊಬನ್ನಿ. ಇಲ್ಲಿ ಕೋತಿಗಳ ಕಾಟ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಇನ್ನೊಂದು ಏನಂದರೆ, ನಾವು ಹೋಗಿದ್ದ ದಿನ ಯಾರೋ ಸುಮಾರಷ್ಟು ಜನ ಒಂದೇ ಸಲ ಬೈಕಲ್ಲಿ ಬರ್ತಾಯಿದ್ರು, ಅದನ್ನು ನಾನು ನಿಮ್ಗೆ ಹಾಕಿದ್ದೀನಿ ನೋಡಿ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರಾದರೂ ಟ್ರಕ್ ಮಾಡ್ತೀನಿ ಅಂದರೆ ಮಸ್ಟ್ ಆ್ಯಂಡ್ ಗೋ ಆನ್ ಟ್ರಕ್ ರೇವಣಸಿದ್ದೇಶ್ವರ ಬೆಟ್ಟ, ಲೈಕ್ SRS ಹಿಲ್ಸ್ ಇನ್ ರಾಮನಗರ. ಥ್ಯಾಂಕ್ ಯು.